ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸ್ನೇಹಿತರೆ, ಹೊಸ ದಿನದ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಟಾಪಿಕ್ ಮೆನ್ಸಸ್, ಪೀರಿಯಡ್ ಅಥವಾ ಡೇಟ್, ಇದರ ರೂಟೀನ್. ಪೀರಿಯಡ್ ಟೈಮ್ನಲ್ಲಿ ಹೇಗೆ ಅಲ್ಲಾಹುವಿನ ಹತ್ತಿರವಾಗುವುದು ಎಂಬುದರ ಬಗ್ಗೆ ಒಂದು ಸಿಸ್ಟರ್ ಕಮೆಂಟ್ ಕೂಡ ಮಾಡಿದರು. ಇದರ ಬಗ್ಗೆ ಹೆಚ್ಚಿನವರಿಗೆ ಪೀರಿಯಡ್ಸ್ ಟೈಮ್ ಎಂದರೆ ಭಯ, ನನ್ನನ್ನು ಸೇರಿಸಿ. ಬಿಕಾಸ್ ಆ ಸಮಯದಲ್ಲಾಗುವ ಅಸಾಧ್ಯವಾದ ನೋವು, ಪೇಯ್ನ್, ಆ ನೋವನ್ನು ವಿವರಿಸಲು ಸಾಧ್ಯವಿಲ್ಲ. ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತದೆ. ಎಲ್ಲ ಹುಡುಗಿಯರ ಮನಸ್ಸಲ್ಲಿ ಬರುವ ಪ್ರಶ್ನೆಯಾಗಿದೆ, ಯಾಕಾಗಿ ಈ ಪೀರಿಯಡ್ಸ್ ಬರುತ್ತೋ ಏನೋ ಒಂದು. 90% ಹುಡುಗಿಯರು ಕೇಳಿದ ಸಾಮಾನ್ಯ ಪ್ರಶ್ನೆ ಇದು. ಯಾಕಾಗಿ ಅವ್ವ ಅಮ್ಮ ಸ್ವರ್ಗದಲ್ಲಿದ್ದ ಆ ಫ್ರೂಟ್ಸನ್ನು ತಿಂದಾರೋ, ಅವರು ತಿನ್ನದಿರುತ್ತಿದ್ದರೆ ಇವಾಗ ಈ ಕಷ್ಟ ಇರುತ್ತಿರಲಿಲ್ಲ ಎಂದು. ಆದರೆ ಆ ರೀತಿ ಎಂದಿಗೂ ದುವಾ ಮಾಡಬೇಡಿ. ಟೈಮ್ಗೆ ಸರಿಯಾಗಿ ಪೀರಿಯಡ್ಸ್ ಆಗಿಲ್ಲ ಅಂದರೆ ಅನುಭವಿಸುವ ಕಷ್ಟ ಅಷ್ಟಿಷ್ಟಲ್ಲ. ಇಂದು ನಮ್ಮ ಸುತ್ತಮುತ್ತ ಹೆಚ್ಚಿನವರು ಅನುಭವಿಸುತ್ತಿರುವ ಅತೀ ದೊಡ್ಡ ಸಮಸ್ಯೆಯಾಗಿದೆ ಇದು. ಮಕ್ಕಳಲ್ಲಂತೂ ಹೆಚ್ಚಾಗಿ ಕಾಣುತ್ತಿದೆ. ಹೇಳಬೇಕೆಂದರೆ ತಿಂಗಳಲ್ಲಿ ಈ ಒಂದು ವಾರ ಮೈಂಡ್ ಮತ್ತು ಬಾಡಿ ಎರಡೂ ರಿಲ್ಯಾಕ್ಸ್ ಆಗಲಿಕ್ಕಿರುವ ಗುಡ್ ಟೈಮ್. ಬಟ್ ನಮಗೆ ಮಾತ್ರ ಏನೋ ಒಂಥರ ಡಿಪ್ರೆಷನ್, ಸ್ಟ್ರೆಸ್ ಏನೇನೋ ಆಗ್ತಾ ಇರುತ್ತೆ. ಬೇರೆ ಟೈಮಲ್ಲಿ ಆದರೆ ಹೀಗೆ ಏನಾದರೂ ಡಿಪ್ರೆಷನ್, ಸ್ಟ್ರೆಸ್ ಆದರೆ ವುಜು ಮಾಡಿದರೆ ಅಥವಾ ನಮಾಜ್ ಮಾಡಿದರೆ ಅಥವಾ ಕುರಾನ್ ಓದಿದರೆ ಇದನ್ನೆಲ್ಲ ಕಮ್ಮಿ ಮಾಡ್ಬೋದು. ಈ ಟೈಮಲ್ಲಿ ಅದೆಲ್ಲ ಸಾಧ್ಯ ಇಲ್ಲ ಅನ್ನೋ ಟೆನ್ಷನ್ ಬೇರೆ. ಬಟ್ ಆದರೆ ಈ ಟೈಮಲ್ಲೂ ನಾವು ಜಿಕ್ರ್ಗಳನ್ನು ಓದಬಹುದು. ಇದರ ಮೂಲಕ ಅಲ್ಲಾಹನನ್ನು ನೆನಪಿಸುತ್ತಾ ಇರಬಹುದು. ತಸ್ಬೀಹ್ ಹೇಳ್ಬೋದು. ಇಸ್ಲಾಮಿಕ್ ಲೆಕ್ಚರ್ ಅಂದರೆ ದೀನ್ನ ಬಗ್ಗೆ ಇರುವಂತಹ ವಿಡಿಯೋಸ್ ನೋಡುವುದು, ಕೇಳುವುದು, ಇದನ್ನು ಮಾಡ್ಬೋದು. ಇದರಿಂದ ನಮ್ಮ ನಾಲೆಜನ್ನು ಹೆಚ್ಚಿಸ್ಕೊಳ್ಬೋದು. ದೀನಿನ ಬಗ್ಗೆ ಇನ್ನಷ್ಟು ಹೆಚ್ಚಾಗಿ ಕಲಿಬೋದು. ಗೊತ್ತಿಲ್ಲದ ಎಷ್ಟೋ ವಿಷಯಗಳನ್ನು ಕಲಿಬೋದು. ಇನ್ನು ಇಸ್ಲಾಮಿಕ್ ಬುಕ್ಗಳನ್ನು ಓದ್ಬೋದು. ಇದರಿಂದ ಸಮಾಧಾನ ಸಿಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಅಸ್ತಗ್ಫಾರ್ ಮಾಡಬಹುದು. ಅಲ್ಲಾಹನಲ್ಲಿ ಕ್ಷಮೆ ಕೇಳುವುದು, ಇದು ಒಂದು ಒಳ್ಳೆಯ ಅಪಾರ್ಚುನಿಟಿ ಅಲ್ವಾ. ಇದರಿಂದ ಮನಸ್ಸು, ಮೈಂಡ್ ಎರಡೂ ಹತೋಟಿಯಲ್ಲಿರುವುದು. ಸ್ಟ್ರೆಸ್, ಡಿಪ್ರೆಷನ್ಸ್ ಬರಲು ಸಾಧ್ಯವೇ ಇಲ್ಲ. ನಾವು ಅಲ್ಲಾಹನಲ್ಲಿ ಕ್ಷಮೆ ಕೇಳ್ತಾ ಇರ್ತೀವಲ್ವಾ, ಖಂಡಿತ ಅಲ್ಲಾಹ್ ಕ್ಷಮಿಸ್ತಾನೆ. ಇನ್ನು ಅಲ್ಲಾಹನ ಹೆಸರುಗಳನ್ನು 99 ಹೆಸರುಗಳನ್ನು, ಅದರ ಮಹತ್ವವನ್ನು ಒಂದೊಂದಾಗಿ ಕಲಿಬಹುದು. ಇನ್ನು ನಾನು ಹೆಚ್ಚಾಗಿ ಈ ಟೈಮಲ್ಲಿ ಯಾ ಲತೀಫು ಮತ್ತು ನಾರಿಯತ್ ಸ್ತೊಳಾತನ್ನು ಓದುತ್ತೇನೆ. ಇಷ್ಟು ಅಂತ ಲೆಕ್ಕ ಇಟ್ಟು ಅದನ್ನು ಈ 7 ಡೇಸಲ್ಲಿ ಇನ್ಶಾಲ್ಲ ಅದನ್ನು ಕಂಪ್ಲೀಟ್ ಮಾಡಲು ನೋಡ್ತೀನಿ. ಮೈಂಡಲ್ಲಿ ಇದೇ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದು. ಇದರಿಂದ ಬೇರೇನೂ ಥಾಟ್ಸ್ ಬರಲ್ಲ. ಇನ್ನು ಕೊನೆಯದಾಗಿ ತುಂಬ ದುವಾ ಮಾಡಿ. ಬೆಳಗ್ಗಿನ ದುವಾ, ಸಂಜೆಯ ದುವಾ, ಈ ರೀತಿ ಸಾಧ್ಯವಿದ್ದಷ್ಟು ದುವಾ ಮಾಡುತ್ತೀರಿ. ಇದರಿಂದ ಅಲ್ಲಾಹನಿಗೆ ಹತ್ತಿರವಾಗಬಹುದು. ನಾವು ಅಲ್ಲಾಹನ ಹತ್ತಿರ ನಡೆದುಕೊಂಡು ಹೋದರೆ ಅಲ್ಲಾಹ ನಮ್ಮ ಹತ್ತಿರ ಓಡಿಕೊಂಡು ಬರುವನು. ಈ ರೀತಿ ಈ ಟೈಮನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಸಿಸ್ಟರ್, ನಿಮಗೆ ಸ್ವಲ್ಪನಾದರೂ ಈ ವಿಡಿಯೋ ಯೂಸ್ ಆಗಿದೆ ಅಂದ್ಕೊಳ್ತೀನಿ. ಪಾಪಗಳಿಲ್ಲದೆ ಈಮಾನ್ನೊಂದಿಗೆ ಮರಣ ಹೊಂದಲು ತೌಫೀಕ್ ನೀಡು ಯಾ ಅಲ್ಲಾ. ಆಮೀನ್ ಯಾ ರಬ್ಬಲ್ ಆಲಮೀನ್. ಇನ್ಶಾ ಅಲ್ಲಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಾ ಹಾಫೀಸ್.